ನಮಸ್ಕಾರ ವೀಕ್ಷಕರೇ, ಶಾರದಿ ಶಾಲೆಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ವಿಡಿಯೋನಲ್ಲಿ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ನ ಹೇಳ್ಕೊಡ್ತಾ ಇದ್ದೇನೆ. ಕೇವಲ 5 ಸೆಕೆಂಡ್ನಲ್ಲಿ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕು ಅನ್ನುವಂತಹ ಸುಲಭ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ತಡ ಮಾಡದೆ ನೋಡೋಣ ಬನ್ನಿ. ಎಕ್ಸಾಂಪಲ್ 68 into 15. ಇಲ್ಲಿ ನೋಡಿ, ಈ ಎರಡು ಸಂಖ್ಯೆಗಳನ್ನ ನಾನು ಎಷ್ಟು ಈಸಿಯಾಗಿ ಮಲ್ಟಿಪ್ಲೈ ಮಾಡ್ತೀನಿ ಅಂತ. 68 into 10 680. ಇದ್ರ ಹಾಫ್ ಏನಾಯ್ತು ಇಲ್ಲಿ 340. ಸೊ ಈ ಎರಡು ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ ನಮಗೆ 68 into 15 ರ ಆನ್ಸರ್ ಸಿಕ್ತು. ಟೋಟಲ್ ವ್ಯಾಲ್ಯೂ ಏನಿದೆ ಇಲ್ಲಿ 1020. ಇಲ್ಲಿ ನೋಡಿ, ನಾವು 680 ಮತ್ತು 340 ಯಾಕೆ ಮಾಡ್ಕೊಂಡ್ವಿ ಅಂದ್ರೆ 68 into 15 ಅನ್ನ ಮಲ್ಟಿಪ್ಲೈ ಮಾಡೋಕೆ ಹೋದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾವು 15 ಅನ್ನ 10 + 5 ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. 68 into 10 ಮಾಡಿದ್ರೆ 680 ಬರುತ್ತೆ. 68 into 5 ಮಾಡಿದ್ರೆ 340 ಬರುತ್ತೆ. ಈ ಎರಡು ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಆನ್ಸರ್ ಏನ್ ಸಿಕ್ತಿಲಿ 1020. ಒನ್ ಮೋರ್ ಎಕ್ಸಾಂಪಲ್ 348 into 15. ಇಲ್ಲಿ ನೀವು ಸಿಂಪಲ್ ಆಗಿ 348 ಅನ್ನ 10 ಜೊತೆಗೆ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ ಆನ್ಸರ್ ಏನಾಯ್ತು 3480. ಇದನ್ನ ಹಾಫ್ ಆದ್ರೂ ಮಾಡಿ ಅಥವಾ 348 ಸಂಖ್ಯೆಯನ್ನ 5 ಜೊತೆ ಮಲ್ಟಿಪ್ಲೈ ಆದ್ರೂ ಮಾಡಿ. ಈ ಎರಡು ಮೆಥಡ್ ಅಲ್ಲಿ ನಿಮ್ಗೆ ಒಂದೇ ಆನ್ಸರ್ ಸಿಗುತ್ತೆ, ಅದು 1740. ಈ ಎರಡು ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ ನಿಮ್ಗೆ 348 into 15 ರ ಆನ್ಸರ್ 5220 ಈಸಿಯಾಗಿ ಸಿಕ್ಬಿಡುತ್ತೆ. ಕೊನೆಯದಾಗಿ ನಾನು ದೊಡ್ಡ ಸಂಖ್ಯೆನ ತಗೊಳ್ತಾ ಇದ್ದೀನಿ. 8864 into 15. 8864 into 10 ಮಾಡಿ. ಆನ್ಸರ್ ಏನ್ ಸಿಗುತ್ತೆ 88640. ಇದ್ರ ಹಾಫ್ ಮಾಡ್ಕೊಳ್ಳಿ, ಅಂದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ 44320 ಸಿಗುತ್ತೆ. ಈ ಎರಡು ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ ನಮ್ಗೆ 8864 into 15 ರ ಆನ್ಸರ್ 1,32,960 ಸಿಗುತ್ತೆ. ನಾನು ಹೇಳಿರುವಂತಹ ಈ ಮೆಥಡ್ ನೀವು ಯಾವುದೇ ಸಂಖ್ಯೆಯನ್ನ 15 ಜೊತೆ ಮಲ್ಟಿಪ್ಲೈ ಮಾಡುವಾಗ ಅಪ್ಲೈ ಆಗುತ್ತೆ. ನಿಮಗೋಸ್ಕರ ನಾನು ಒಂದಿಷ್ಟು ಕ್ವೆಶ್ಚನ್ ಕೊಡ್ತಾ ಇದ್ದೀನಿ, ಅದರ ಆನ್ಸರ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ನಾನು ಹೇಳಿರುವಂತಹ ಈ ಈಸಿ ಟ್ರಿಕ್ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ವಿಡಿಯೋನಲ್ಲಿ ಎನಿ ನಂಬರ್, ಯಾವುದೇ ನಂಬರ್ನ ನಾವು 11ರ ಜೊತೆಗೆ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ತಡ ಮಾಡದೆ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ರೂಲ್ ನಂಬರ್ 2 ನಾವು ನೋಡೋಣ. ಎಕ್ಸಾಂಪಲ್ 324 into 11. ಇಲ್ಲಿ ನೋಡಿ, ನಾನು ಎಷ್ಟು ಈಸಿಯಾಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ. 3 4 ಆಸ್ ಇಟ್ ಈಸ್ ನ ಬರ್ಕೊಳ್ಳಿ. ಕೊನೆಯ ಸಂಖ್ಯೆಗಳು ಮತ್ತು ಮೊದಲಿನ ಸಂಖ್ಯೆನ ಸೇಮ್ ಬರ್ಕೊಳ್ಬೇಕಾಗುತ್ತೆ. ಇವಾಗ 4 + 2 6, 3 + 2 5. ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ನನಗೆ 324 into 11 ನ ಆನ್ಸರ್ ಸಿಕ್ತು ಅಂತ. ಒನ್ ಮೋರ್ ಎಕ್ಸಾಂಪಲ್, ನೀವು ಯಾವ್ದಾದ್ರೂ ಸಂಖ್ಯೆಯನ್ನ ತಗೊಳ್ಳಿ. 5 6 3 2 3 into 11. ಇಲ್ಲಿ ಕೂಡ ನೀವು ಸೇಮ್ ಮೆಥಡ್ ನ ಫಾಲೋ ಮಾಡಬೇಕಾಗುತ್ತೆ. ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಗಳನ್ನ ಸೇಮ್ ಬರ್ಕೊಳ್ಳಿ, ಆಸ್ ಇಟ್ ಈಸ್ ಬರ್ಕೊಳ್ಳಿ. 5 3. ಇವಾಗ ನೀವು ಸಿಂಪಲ್ ಆಗಿ ಅದರ ಹಿಂದಿರುವ ಸಂಖ್ಯೆಗಳಿಗೆ ಜೋಡಿಸ್ತಾ ಹೋಗಿ. 3 + 2 5, 2 + 3 5, 6 + 3 9, 5 + 6 11. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಒಂದನ್ನ ಇಲ್ಲಿ ಬರ್ಕೊಂಡು ಇನ್ನೊಂದನ್ನ ಕ್ಯಾರಿಯಾಗಿ ತಗೊಳ್ಳಿ. ಇವಾಗ ನೀವು ಆಡ್ ಮಾಡಿ 6 1 9 5 5 3. ಇಲ್ಲಿ ನೋಡಿ ಎಷ್ಟು ಸುಲಭವಾಗಿ ಇದರ ಆನ್ಸರ್ ಸಿಕ್ತು ಅಂತ. ನಾನು ಹೇಳಿರುವಂತಹ ಈ ರೂಲ್ ನ ಅಪ್ಲೈ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಕ್ವೆಶ್ಚನ್ಗೆ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಇವತ್ತಿನ ವಿಡಿಯೋನಲ್ಲಿ ನಾನು ಕ್ರಮ ಸಂಖ್ಯೆಗಳನ್ನ ಯಾವ ರೀತಿ ಈಸಿಯಾಗಿ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಮ ಸಂಖ್ಯೆಗಳು ಅಂದ್ರೆ ಅನುಕ್ರಮವಾಗಿ ಬರುವಂತಹ ಸಂಖ್ಯೆಗಳು. ಎಕ್ಸಾಂಪಲ್ 8 ಆದ್ಮೇಲೆ 9 ಬರುತ್ತೆ, 9 ಆದ್ಮೇಲೆ 10 ಬರುತ್ತೆ. ಹೀಗೆ ನಿರಂತರವಾಗಿ ಕ್ರಮವಾಗಿ ಬರುವಂತಹ ಸಂಖ್ಯೆಗಳಿಗೆ ನಾವು ಕ್ರಮ ಸಂಖ್ಯೆಗಳು ಅಂತ ಕರಿತೀವಿ. ಎಕ್ಸಾಂಪಲ್ 8 into 9. ಈ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡೋ ಬದಲು ನಾವು ಸಿಂಪಲ್ ಆಗಿ 8 ಅನ್ನ 2 ಸತಿ ಗುಣಿಸ್ಕೊಂಡು +8 ಮಾಡಿದ್ರೆ ನಮಗೆ ಇದರ ಆನ್ಸರ್ ಈಸಿಯಾಗಿ ಸಿಗುತ್ತೆ. 8 into 8 64 + 8 72. ಒನ್ ಮೋರ್ ಎಕ್ಸಾಂಪಲ್ 12 into 13. ಇಲ್ಲಿ ನೋಡಿ, 12 ಅನ್ನ 2 ಸತಿ ಗುಣಿಸ್ಕೊಳ್ಳಿ, ಅಥವಾ ನೀವು 12 ಸ್ಕ್ವೇರ್ ನ ಮಾಡಿದ್ರು ನಡೆಯುತ್ತೆ. 12 ಸ್ಕ್ವೇರ್ ಏನಿದೆ 144. ಸೊ ಇದಕ್ಕೆ 12 ನ ಆಡ್ ಮಾಡಿ. ಎಷ್ಟಾಯ್ತಿಲಿ 156. ಎಷ್ಟು ಈಸಿಯಾಗಿ ನಮಗೆ ಈ ಎರಡು ಸಂಖ್ಯೆಗಳ ಮಲ್ಟಿಪ್ಲಿಕೇಶನ್ ಆನ್ಸರ್ ಸಿಕ್ತು ಅಂತ. ಒನ್ ಮೋರ್ ಎಕ್ಸಾಂಪಲ್ 25 into 26. ಈ ಎರಡು ಸಂಖ್ಯೆಗಳನ್ನ ನೀವು ಮಲ್ಟಿಪ್ಲೈ ಮಾಡೋಕೆ ಸಮಯ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು 25 ಸ್ಕ್ವೇರ್ ನ ಬರ್ಕೊಳ್ಳಿ. 25 ಸ್ಕ್ವೇರ್ ಏನಾಗುತ್ತೆ ಇಲ್ಲಿ 625. ಇದಕ್ಕೆ ನೀವು 25 ಅನ್ನ ಆಡ್ ಮಾಡಿಬಿಟ್ರೆ 25 into 26. ಈ ಎರಡು ಸಂಖ್ಯೆಗಳ ಮಲ್ಟಿಪ್ಲಿಕೇಶನ್ ಆನ್ಸರ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗಾದ್ರೆ ಇದರ ಆನ್ಸರ್ ಏನಾಯ್ತು ಇಲ್ಲಿ 625 + 25 650. ಇದೇ ಮೆಥಡ್ ನ ಯೂಸ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ನೀವೇ ಟ್ರೈ ಮಾಡಿ. 15 into 16, 22 into 23, 30 into 31.